ಆದರೆ ಸ್ತ್ರೀಯರು ಪ್ರತಿನಿತ್ಯ ತಲೆ ಸ್ನಾನವನ್ನು ಮಾಡುವಂತೆ ಇಲ್ಲ ಅಂತ ಅನ್ನೋದನ್ನು ಕೂಡ ತಿಳಿದಿದ್ದೇವೆ. ಆದರೆ ಯಾವ ಯಾವ ಸಂದರ್ಭಗಳಲ್ಲಿ ಸ್ತ್ರೀಯರು ತಲೆ ಸ್ನಾನವನ್ನು ಮಾಡಬೇಕು ಅಂತ ಅನ್ನೋದು ಪ್ರಶ್ನೆ. ಅದನ್ನು ಒಬ್ಬರು ಕೇಳಿದ್ದಾರೆ, ಅದನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಹುಣ್ಣಿಮೆ, ಅಮಾವಾಸ್ಯ ಮೊದಲಾಗಿರತಕ್ಕಂತಹ ದಿನಗಳಲ್ಲಿ, ತಂದೆ ತಾಯಿಗಳ ಶ್ರಾದ್ದ ಇರುವಂತಹ ದಿನದಲ್ಲಿ, ಸೂರ್ಯಗ್ರಹಣ, ಚಂದ್ರಗ್ರಹಣ ಮೊದಲಾಗಿರುವಂತಹ ಸಂದರ್ಭಗಳಲ್ಲಿ, ಅರ್ಧೋದಯ, ಮಹೋದಯ ಮತ್ತು ಪುಣ್ಯಮಯವಾಗಿರತಕ್ಕಂತಹ ಪ್ರಸಂಗಗಳು ಒದಗಿದಾಗ ತಲೆ ಸ್ನಾನವನ್ನು ಮಾಡಬೇಕು. ಕಪಿಲಾಷಷ್ಠಿ ಮೊದಲಾಗಿರತಕ್ಕಂತಹ ದಿನಗಳಲ್ಲಿ ಮಾಡಬೇಕು. ಅತ್ತೆ ಮಾವೆಂದರ ಶ್ರಾದ್ದದ ದಿನದಲ್ಲಿಯೂ ಕೂಡ ತಲೆ ಸ್ನಾನವನ್ನು ಮಾಡಬೇಕು. ಮರಣಶೌಚ, ಜನನಾಶೌಚ ಇವುಗಳು ಬಂದಾಗೂ ಕೂಡ ತಲೆ ಸ್ನಾನವನ್ನು ಮಾಡಬೇಕು. ರಜಸ್ವಲೆ ಆದಾಗ 4ನೇ ದಿವಸ ಮತ್ತು 5ನೇ ದಿವಸ ಈ 2 ದಿವಸಗಳಲ್ಲಿಯೂ ಕೂಡ ಸ್ತ್ರೀಯರು ತಲೆ ಸ್ನಾನವನ್ನು ಮಾಡಬೇಕು. ಗಂಗಾ ಮೊದಲಾಗಿರತಕ್ಕಂತಹ ತೀರ್ಥಗಳಿಗೆ ಹೋದಾಗ ಅಲ್ಲಿ ಶಿರಸ್ನಾನವನ್ನು ಸ್ತ್ರೀಯರು ಖಂಡಿತ ಮಾಡಲೇಬೇಕು. ಮನೆಯಲ್ಲಿ ಹೋಮ, ಹವನ, ಯಜ್ಞ, ಯಾಗಗಳನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಪ್ರತ್ಯಕ್ಷವಾಗಿ ಭಾಗವಹಿಸುವಂತಹ ಸಂದರ್ಭ ಅಂತ ನಾವು ಒದಗಿದಾಗ ತಲೆ ಸ್ನಾನವನ್ನು ಮಾಡಬೇಕು. ಚಂಡಾಲ ಮೊದಲಾಗಿರತಕ್ಕಂತಹ ಅಸ್ಪೃಶ್ಯರಾಗಿರತಕ್ಕಂತಹ ಅಶುದ್ಧವಾಗಿರತಕ್ಕಂತಹ ಪದಾರ್ಥಗಳು, ಅಶುದ್ಧರಾಗಿರತಕ್ಕಂತಹ ವ್ಯಕ್ತಿಗಳನ್ನು ಮುಟ್ಟಿದಾಗ ತಲೆ ಸ್ನಾನವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಆಮೇಲೆ ತಲೆಯ ಮೇಲೆ ಏನಾದರೂ ಅಶುದ್ಧವಾಗಿರುವಂತಹ ಪದಾರ್ಥ ಅಥವಾ ಅಪವಿತ್ರವಾಗಿರತಕ್ಕಂತಹ ವಸ್ತುಗಳ ಸ್ಪರ್ಶ ಅಂತ ಅನ್ನೋದು ತಲೆಗೆ ಆದಾಗ ಅಂತಹ ಸಂದರ್ಭಗಳಲ್ಲೂ ಕೂಡ ತಲೆ ಸ್ನಾನವನ್ನು ಕಡ್ಡಾಯವಾಗಿ ಮಾಡಬೇಕು ಎಂಬುದಾಗಿ ಶಾಸ್ತ್ರವನ್ನು ತಿಳಿದಿರತಕ್ಕಂತಹ ಮಹಾತ್ಮರು ತಿಳಿಸಿಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನೋಡಿಕೊಂಡು ಯಾವ ರೀತಿಯಲ್ಲಿ ನಾವು ಸ್ನಾನವನ್ನು ಮಾಡಿದಾಗ, ಯಾವಾಗ ತಲೆ ಸ್ನಾನವನ್ನು ಮಾಡಿದಾಗ ಸರಿ ಹೋಗ್ತದೆ ಅಂತ ಅನ್ನೋದನ್ನು ತಿಳಿದುಕೊಂಡು ಅದರ ಪ್ರಕಾರ ಸ್ತ್ರೀಯರು ತಲೆ ಸ್ನಾನವನ್ನು ಮಾಡಬೇಕು ಹೊರತು ಪ್ರತಿನಿತ್ಯ ತಲೆ ಸ್ನಾನವನ್ನು ಮಾಡುವಂತಹ ಸಂಪ್ರದಾಯ ನಮ್ಮಲ್ಲಿ ಬಂದಿಲ್ಲ.